ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ಯಾಕಪ್ಪ ಅಂತಂದ್ರೆ ಇದೇ ಗಿರಿಂದ ಹಂಗಾಗುದು ಬೇಡ. ಸಂಘಟನೆ ಎದಕ್ಕಾಗಿ ಬೇಕು, ಯಾಕೆ ನಾವು ಸಂಘಟನೆ ಮಾಡಬೇಕು, ಸಂಘಟನೆ ಅಂದ್ರೆ ಕೇವಲ ವಾಸ್ತವಿಕವಾಗಿ ಯಾರೋ ಮಾತಾಡಬೇಕಾಗಿತ್ತು, ಯಾರು ಕೂಡ ಮಾತಾಡಲಿಲ್ಲ. ಒಂದು 2 ಮಿನಿಟ್ ನಾನು ಏನು ನಿಲ್ಲಿಸ್ತೀನಿ. ಸಮಸ್ಯೆ ಸಂಘಟನೆ ಪರಿಹಾರ. ಸಮಸ್ಯೆ ಎಲ್ಲ ಇದ್ರೆ ಸಂಘಟನೆ ಮಾಡಬೇಕು. ಆ ಸಂಘಟನೆ ಮುಖಾಂತರ ನಾವು ಏನು ಪರಿಹಾರ ಕಂಡುಕೊಳ್ತದ, ಅದಕ್ಕಾಗಿ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಇವತ್ತು ಸಂಘಟನೆ ಬೇಕಾಗಿದೆ. ಪ್ರೊಫೆಸರ್ ರಂಜೂರ್ ಸ್ವಾಮಿ ಅವರು, ಅಹ್ವಾದವರು ಹಲವಾರು ಧೀಮಂತ ನಾಯಕರ ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ರು, ರೈತ ಸಂಘವನ್ನ ಕಟ್ಟಿ ಬೆಳೆಸಿದ್ರು. ಆ ಕಟ್ಟಿ ಬೆಳೆಸಿದಂತ ರೈತ ಸಂಘಟನೆ ಇವತ್ತು ಏನಾಗುತ್ತಂದ್ರೆ ಸ್ವಾರ್ಥ. ನಾನು ಖಾರವಾಗಿ ಬಹಳ ಖಾರವಾಗಿ ಮಾತಾಡ್ತೀನಿ, ದಯವಿಟ್ಟು ತಿಳ್ಕೊಬೇಡಿ. ನಮ್ಮ ಸ್ವಾರ್ಥ ರೈತ ನಾಯಕರ ಕೈಯಾಗಿಸಿ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಬಹಳ ಜನ ರೈತ ನಾಯಕರು ತಾವು ಸ್ವಾರ್ಥ ಬೆಳೆಸಿಕೊಳ್ಳುತ್ತಾರೆ. ನೋಡಿ, 2 ಎಕರೆ ಹೊಲ ಇಲ್ಲದ ಒಬ್ಬ ರೈತ ನಾಯಕ ತನ್ನ ಮಕ್ಕಳು ಫಾರಿನ್ ಕಂಟ್ರಿ ಒಳಗೆ ಓದಿಸ್ತಾನೆ. ಎಲ್ಲಿ ಇವರ ಕೂಡ ನಡೀತಾರೆ ಬಂದು ನಾನು ನೇರಬೇಕು. ಎಲ್ಲಿಂದ ಬಂದ ದುಡ್ಡ? ಇಂಥ ನಮ್ಮ ರೈತರು ಏನಿಲ್ಲ, ಈ ರೈತರು ಸುಲಿಗೆ ಮಾಡಿ ಕಳಿಸ್ತಾ ಇವತ್ತು ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಈ ಎಲ್ಲ ರೈತರು ಗೋರಿ ಮೇಲೆ ಅವ್ರ ಸಾಮ್ರಾಜ್ಯವನ್ನು ಕಟ್ಕೊಳ್ಳುವಂತ ಕೆಲಸ ಈ ರೈತ ನಾಯಕರಲ್ಲಿ ಸ್ವರ ಪಡೆಯಾರ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಗಲ್ಲಿ ಒಂದು ಪ್ರತಿಯೊಂದು ಮನೆ ಒಳಗೂ ರೈತ ನಾಯಕರು ಬೆಳಿಬೇಕಂತ ಹೇಳ್ತೀನಿ. ನಾನು ಇವತ್ತು ಪ್ರತಿಯೊಂದು ಮನೆ ಒಳಗೆ ರೈತ ನಾಯಕರು ಬೆಳಿಬೇಕು. ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ನಾವ ಪರಿಹಾರ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಹೇಳೋದೇ. ನಾವು ರೈತ ಸಮಸ್ಯೆಗಳು ಹೇಳೋದು ಒಂದೇ ಉದಾಹರಣೆ ಹೇಳ್ತೀನಿ ನೋಡ್ರಿ. पहिला ಕೊಟ್ಟಿಗೆ ಗೊಬ್ಬರ ನಾವು ಹೇಳ್ತೀವಿ, ತಮ್ಮ ಭಾಗದಲ್ಲಿ ನಾವು ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಈ